ಹೈ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ವೆಲ್ಕಮ್ ಬ್ಯಾಕ್ ಮ್ಯಾಮ್. ಮೊದಲನೇ ಅಪ್ಡೇಟ್ ಕೇಳ್ಬಿಡ್ತು ಅಂತಂದರೆ ಎಲ್ಲ ಬ್ಯಾಕ್ ಬಡ್ಕೊಂಡು ನಕ್ಬಿಡ್ತೀರಾ. ಕಾಮಿಡಿ ಆಫ್ ದ ಡೆಕೆಡ್ ಇದು. ಪಾಕಿಸ್ತಾನ್ ಕ್ರಿಕೆಟ್ ಬೋರ್ಡ್ ಅವರು ಅಫಿಷಿಯಲ್ ಸ್ಟೇಟ್ಮೆಂಟ್ನ ಪಾಸ್ ಮಾಡೋರೆ. ನಾವು T20 ವರ್ಲ್ಡ್ ಕಪ್ 2026 ಅವ್ರಿಗೆ ಗೆದ್ವಿ ಅಂತಂದರೆ ನಾವು ಜಯಶಾ ಕೈಯಿಂದ ಟ್ರೋಫಿನ ಇಸ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಬ್ಯಾಕ್ ಬಡ್ಕೊಂಡು ನಗರಪ್ಪ, ಬಿದು ನಗರಿ. ನನ್ನ ಮಕ್ಕಳು ಫಸ್ಟ್ ಟ್ರೋಫಿ ಗೆಲ್ರು, ಹತ್ರಕ್ಕೆ ಬರ್ರಿ ಫಸ್ಟು. ಏನೋ ಹೋಗ್ಬಿಟ್ರು ದೊಡ್ಡದಾಗ ಟ್ರೋಫಿಗೆಲ್ಲ ಕನಸೆ ಹೋಗ್ಬಿಟ್ರು ಇವರಲ್ಲಿ. ಏಷ್ಯಾ ಕಪ್ನೇ ಗೆದ್ದಿಲ್ಲ ಅಲ್ಲಿ ಬದನೇಕಾಯಿ, ಇವರು ವರ್ಲ್ಡ್ ಕಪ್ಪಿಗೆ ಹೋಗ್ಬಿಟ್ರು ಎಲ್ಲ ದಿಕ್ಕಲ್ಲಿ. ಮಕ್ವ ನೋಡ್ಕೊಳ್ರು. ಕಾಮಿಡಿ ಮಾಡೋದಕ್ಕೂ ಒಂದು ಅಲ್ಲ, ಈ ರೇಂಜಿಗೆ ಅಜೀಬ್ ಆಗಬೇಕಾ? ಇನ್ನು ಇಂಡಿಯಾ ಅಫಿಷಿಯಲ್ ಸ್ಟೇಟ್ಮೆಂಟ್, ಇಂಡಿಯಾ ಕೂಡ ಅಫಿಷಿಯಲ್ ಸ್ಟೇಟ್ಮೆಂಟ್ ಮುಂಚೆನೇ ಕೊಟ್ಟಿಲ್ಲ, ನಾವು ಇಸ್ಕೊಳ್ಳೋದಿಲ್ಲ ಟ್ರೋಫಿ ಅವ್ರ ಕೈಲಿಂದ ಅಂತ. ಇಂಡಿಯಾ ಯಾವಾಗ ಸ್ಟೇಟ್ಮೆಂಟ್ ಕೊಟ್ಟಿತ್ತು ಅಂದರೆ ಟ್ರೋಫಿ ಇನ್ನೇನು ಫೈನಲ್ಸ್ ನಡೀತಿರೋಂಥ ಟೈಮಲ್ಲಿ, ಫೈನಲ್ಸ್ ಇನ್ನೇನು ಬರೋ ಟೈಮಲ್ಲಿ ಲಾಸ್ಟ್ T20 ವರ್ಲ್ಡ್ ಕಪ್ಪಲ್ಲಿ ಕೊಟ್ಟಿದ್ದು ಸ್ಟೇಟ್ಮೆಂಟ್. ಇಲ್ಲ ಆಗಿರೋ ನಾವು ತೊಗೊಳೋದಿಲ್ಲ ಟ್ರೋಫಿ ಹಂಗೆ ಹಿಂಗೆ ಅಂತ. ಈ ನನ್ನ ಮಕ್ಕಳು ಇನ್ನು ವರ್ಲ್ಡ್ ಕಪ್ ಸ್ಟಾರ್ಟ್ ಆಗಿಲ್ಲ, ಆಗಲೇ ಟ್ರೋಫಿ ಬಗ್ಗೆ ಮಾತಾಡ್ತಾವ್ರೆ. ಅಗಲ್ಗನ್ಸು ಜೋರಾಗಿ ಕಂಡ್ರಿ. ಅಪ್ಡೇಟ್ ನಂಬರ್ 2, ಇಂಜುರಿಯಿಂದ ಬಳಲ್ತಿದ್ದ ವೆಂಕಟೇಶ್ ಅಯ್ಯರು ಮತ್ತೆ ರಿಕವರ್ ಆಗಿ ವಿಜಯ್ ಹಜಾರೆ ಟ್ರೋಫಿನ ಆಡೋ ಥರ ಆಗಿದೆ. ಕ್ಯಾಪ್ಟನ್ಸಿನೂ ಕೂಡ ನಿಭಾಯಿಸ್ತಾ ಇದ್ದಾರೆ. ಮಹಾರಾಷ್ಟ್ರಗೆ ಇವರು ಆಡಿರೋದು ಕರ್ನಾಟಕ ಅಗೇನ್ಸ್ಟ್ ಫಾರ್ಮಿಗೆ ಮತ್ತೆ ಮರಳಿ ಬಂದಿದ್ದಾರೆ. 65 ಹೊಡೆದಿದ್ದಾರೆ ಗುರು 33 ಬಾಲಲ್ಲಿ. ಸೊ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಅದು ನಮ್ಮ ಕರ್ನಾಟಕ ಮೇಲೇ ಫಾರ್ಮಿಗೆ ಬಂದ್ಬಿಟ್ರಲ್ಲ, ಬೇರೆಯವ್ರ ಯಾರ ಮೇಲೋ ಫಾರ್ಮಿಗೆ ಬಂದಿರಲಿಲ್ಲ, ಫಸ್ಟ್ ಫಾರ್ಮಲ್ಲಿದ್ದರು. ಇವಾಗ ಮತ್ತೆ ವಾಪಸ್ ಫಾರ್ಮಿಗೆ ರಿಟರ್ನ್ ಆಗಿದ್ದಾರೆ. ಅದು ನಮ್ಮ ಕರ್ನಾಟಕ ಮೇಲೆ ಖುಷಿ ಪಡಬೇಕು, ಬೇಜಾರು ಪಡಬೇಕು ಗೊತ್ತಿಲ್ಲ, ಒಟ್ಟಲ್ಲಿ ಮಸ್ತಾಗಿ ಆಡಿದ್ದಾರೆ ಈ ಒಂದು ಮ್ಯಾಚಲ್ಲಿ. ಈ ಮ್ಯಾಚಲ್ಲಿ ಸೋಲೆ ಅರಿಯದಂಥ ನಮ್ಮ ಕರ್ನಾಟಕ ಟೀಮು ಸೋಲನ್ನು ಕಂಡಿದೆ. 7ನೇ ಮ್ಯಾಚಲ್ಲಿ ಸತತ 6 ಗೆಲ್ಲುವ ನಂತರ 7ನೇ ಮ್ಯಾಚಲ್ಲಿ ಸೋತಿದೆ ಮಧ್ಯಪ್ರದೇಶನ ಮೇಲೆ. 207 ರನ್ಗೆ ಆಲ್ಔಟ್ ಹಾಕೋಗ್ಬಿಡ್ತಾರೆ ಫಸ್ಟ್ ಬ್ಯಾಟಿಂಗ್ ಆಗ್ಬಿಟ್ಟು. ಇದನ್ನ 20+ ಓವರ್ಸಲ್ಲೇ ಆರಾಮಾಗಿ ಚೇಸ್ ಡೌನ್ ಮಾಡ್ಬಿಟ್ಟು ಬಿಸಾಕ್ತಾರೆ. ಅದಕ್ಕೋಸ್ಕರ ವೆಂಕಟೇಶ್ ಅಯ್ಯರ್ ಆ ರೇಂಜಿಗೆ ಒಬ್ಬರಿಸಿ ಬೊಬ್ಬಿರಿದಿರೋದು. 207 ರನ್ನು ನಜಿ ತರ್ಕಲಾಂಡಿದು ಟಾರ್ಗೆಟು ಚಚ್ ಬಿಸಾಕನ ಅಂತ ಹಾಕೊಂಡು ರುಬ್ಬಿರೋದು. ಅಪ್ಡೇಟ್ ನಂಬರ್ 3, ಆಶಸ್ 5th ಟೆಸ್ಟ್ನ ಆಸ್ಟ್ರೇಲಿಯಾ ಗೆದ್ದಿ ಬೀಗಿದೆ, ವಿಜಯ ಪತಾಕೆನ ಹಾರಿಸಿದೆ. ಇಂಗ್ಲೆಂಡ್ ಅವರು ನಿನ್ನೆ 119 ರನ್ನಿಂದ ಏನೋ ಲೀಡಲ್ಲಿದ್ದರು. ಇವತ್ತು ಕೇವಲ ಸ್ವಲ್ಪ ರನ್ ಅಷ್ಟೇ ಹೊಡೆಯೋಕ್ಕಾಗಿತ್ತು. ಜೇಕೋಬ್ ಬೆಥೆಲ್ ಎಷ್ಟು ಹೊಡೆಯೋಕ್ಕಾಯಿತು? 150ನ ಕಂಪ್ಲೀಟ್ ಮಾಡಿದ್ರು, 154 ಕಂಪ್ಲೀಟ್ ಮಾಡಿಬಿಟ್ಟು ಔಟ್ ಆಗಿದ್ದಾರೆ. ಆ್ಯಂಡ್ ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿರೋದು ಟ್ರಾವಿಸ್ ಹೆಡ್ ಅವರು 160 ಹೊಡೆದಲ್ಲಪ್ಪ ಫಸ್ಟ್ ಇನ್ನಿಂಗ್ಸಲ್ಲಿ. ಸಖತ್ ಪರ್ಫಾರ್ಮೆನ್ಸಿಗೆ ಅವ್ರಿಗೆ ಪ್ಲೇಯರ್ ಆಫ್ ದ ಮ್ಯಾಚ್ ಸಿಕ್ಕಿದೆ. ಪ್ಲೇಯರ್ ಆಫ್ ದ ಸೀರೀಸ್ ಆಗಿರೋದು ಮಿಚೆಲ್ ಸ್ಟಾರ್ಕ್ ಗುರು. ಮಿಚೆಲ್ ಸ್ಟಾರ್ಕು ಮನೆಗೆ ಗೆದ್ದಿದ್ದಾರೆ ಹಂಗೇನೆ. ಸೊ ಇನ್ನೇನು ಲ್ಯಾಶಸ್ ಸೀರೀಸ್ ಸೀಲ್ ಡೌನ್ ಆಗಿತ್ತು. ಲಾಸ್ಟ್ ಮ್ಯಾಚ್ನ ಒಂದು ಗೆದ್ದಿದ್ದಾರೆ. ಇಂಗ್ಲೆಂಡ್ ಅವರು ಒಂದು ಮ್ಯಾಚ್ನಷ್ಟೇ ಗೆಲ್ಲೋದಕ್ಕಾಗಿರೋದು. 4-1 ಅಂತರದಲ್ಲಿ ಆಸ್ಟ್ರೇಲಿಯಾದವರು ವಿಜಯ ಪತಾಕೆನ ಸೈಕಾಗಿ ಹಾರಿಸಿದ್ದಾರೆ. ಇಂಗ್ಲೆಂಡ್ ಅವ್ರು ಹಂಗೆ ನೋಡೋಕೆ ಹೋಗ್ತಾರೆ, ಮುಖಭಂಗನೆ ಆಗಿದೆ ಅವರು ಕೊಟ್ಟಂಥ ಬಿಲ್ಡಪಿಗೆ ಸ್ಟಾರ್ಟಿಂಗಲ್ಲಿ. ಅಪ್ಡೇಟ್ ನಂಬರ್ 4, ಹಾರ್ದಿಕ್ ಪಾಂಡ್ಯ ಅವರು 19 ಬಾಲ್ಗೆ 50 ಹೊಡೆದಿದ್ದಾರೆ ಡೊಮ್ಯಾಸ್ಟಿಕ್ ಕ್ರಿಕೆಟ್ ವಿಜಯ್ ಹಜಾರೆ ಟ್ರೋಫಿನಲ್ಲಿ. ಇದೇನು ಸ್ಪೆಷಲ್ ಆಗಿರೋ? ರೀಸೆಂಟಾಗಿ ಹೊಡೆದಿಲ್ಲ 16 ಬಾಲಿಗೆ 50, ಏನು ಸ್ಪೆಷಲ್ ಆಯಿತು ಅಂತ ಕೇಳ್ತು ಅಂದರೆ ಹೌದು, ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲೇ ಆ ಸಾಧನೆ ಮಾಡಿದ್ದಾರೆ. ಬಟ್ 50 ಓವರ್ ಫಾರ್ಮೇಟ್ ಅಂತ ಅಂದಾಗ 19 ಬಾಲಿಗೆ 50 ಅಂತಂದರೆ ಇದು ಒಂಥರ ರೇರ್ ಸೀನ್ಸೇ. ಬಟ್ ವೈಭವ್ ಸೂರ್ಯವಂಶಿ ರೀಸೆಂಟಾಗಿ ಹೊಡೆದಿದ್ದೆಲ್ಲ ನೋಡ್ತು ಅಂದರೆ, ಇವ್ರು ಆಡ್ತಿರೋ ರೀತಿನೆಲ್ಲ ನೋಡ್ತು ಅಂತಂದರೆ ಇದು ಸುಮ್ಮನೆ ಮಾತು ಅಂತಾರೆ ಅನ್ನಿಸ್ತೈತೆ. ಇವಾಗ ಮಾಡರ್ನ್ ಡೇ ಕ್ರಿಕೆಟ್ ಹೆಂಗಾಗಿದೆ ಅಂತಂದರೆ, ಏನೇ ಸಾಧನೆ ಆದ್ರೂ, ಏನೇ ರೆಕಾರ್ಡ್ಗಳಾದ್ರೂ ಏನು ಇವೆಲ್ಲ ನೋಡಿದ್ದೀವಲ್ಲ ಅಂತ ಅನ್ನಿಸ್ಬಿಡುತ್ತೆ. ಆ ಥರ ರೆಕಾರ್ಡ್ಗಳನ್ನ ಮಾಡ್ತಾ ಇದ್ದಾರೆ ಇವಾಗ. ಸೊ ಹಾರ್ದಿಕ್ ಪಾಂಡ್ಯ ಹಾವಳಿ ಜೋರಾಗೇನೆ ಇದೆ. ಇದು T20 ವರ್ಲ್ಡ್ ಕಪ್ಪಿಗೆ ಆಬ್ವಿಯಸ್ಲಿ ಇದೊಂಥರ ಗುಡ್ ಸೌಂಡೇನೆ. ಅಪ್ಡೇಟ್ ನಂಬರ್ 5, T20 ವರ್ಲ್ಡ್ ಕಪ್ ರಿಲೇಟೆಡ್ ಅಪ್ಡೇಟು. ನಿನ್ನೆ ICC ಅವರು ಮಕ್ಕೋಗಿದ್ಬಿಟ್ಟು ಬಾಂಗ್ಲಾದೇಶ್ ಅವ್ರಿಗೆ ಹಮ್ಮಿಕೊಂಡು ಹೋಗ್ಬಿಟ್ಟು ಇಂಡಿಯಾದಲ್ಲಿ ಆಡ್ರಿ ಅಂತ ಹೇಳ್ತಾ ಇದ್ದಂಗೆ ಬಾಂಗ್ಲಾದೇಶ್ ಅವ್ರಿಗೆ ಬ್ಲಾಸ್ಟ್ ಆಗೋಗ್ಬಿಟ್ಟೈತೆ. ಫುಲ್ಲು ಉರ್ಕೊಂಬಿಟ್ಟವ್ರೆ ಅವರು. ಏನಿದು ನಮ್ಮ ದೇಶಕ್ಕೆ ಹಿಂಗೆ ಹ್ಯುಮಿಲೇಟ್ ಮಾಡ್ತಾ ಇದ್ದೀರಾ, ಅಜೀಬ್ ಮಾಡ್ತಾ ಇದ್ದೀರಾ, ನಮಗೆ ನಮ್ಮನ್ನು ಇಷ್ಟು ಕೀಳಾಗಿ ನೋಡ್ತಾ ಇದ್ದೀರಾ ಅಂತಂದರೆ ನಾವು ಯಾವ ವರ್ಲ್ಡ್ ಕಪ್ಪನ್ನು ಆಡೋದಿಲ್ಲ ಅಂತ ಅವರು ಹೇಳಿದ್ದಾರೆ. ಅಫಿಷಿಯಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದರೆ ಹಮ್ಮಿಕೊಂಡು ಹೋಗಿ ಆಡ್ರಪ್ಪ ಇಂಡಿಯಾದಲ್ಲಿ, ಇಲ್ಲಾಂದರೆ ಫಾರ್ಫಿಟ್ ಮಾಡಿ ಹೋಗಿ ಮುಚ್ಕೊಂಡು ಪಾಯಿಂಟ್ನ ಅಂತ ಹೇಳಿದ್ದಾರೆ. ನೀವು ಆಡ್ತಿರೋ ಬಿಡ್ತಿರೋ ನಾವು ಕೇರ್ ಮಾಡೋದಿಲ್ಲ, ಜಾಸ್ತಿ ಎಲ್ಲ ಕೇರ್ ಮಾಡೋದಿಲ್ಲ, ನಿಮ್ಗೆ ಶಿಫ್ಟು ಮಾಡೋದಿಲ್ಲ ಅಂತ ICC ಹೇಳ್ತಿದ್ದಂಗೆ ಇವರು ಈ ಕಡೆಯಿಂದ ಬ್ಲಾಸ್ಟ್ ಆಗೋಗ್ಬಿಟ್ಟಿದೆ. ನಮ್ಮ ದೇಶ ಎಲ್ಲ ಹಿಂಗೆ ನೋಡ್ತೀರಾ ನೀವು, ಇನ್ನೆಂಗೆ ನೋಡಬೇಕು? ಬೇಡ ಹೋಗ್ರಿ, ಏನು ಆಡೋದೇನು ಬೇಕಾಗಿಲ್ಲ, ನೀವು ಹಮ್ಮಿಕೊಂಡು ಅಲ್ಲೇ ಇರ್ರಿ, ಬಾಂಗ್ಲಾದೇಶಲ್ಲಿ ಏನು ಬಂದು ಆಡ್ಬಿಡ್ರಿ, ಇಲ್ಲಿ ಕಿತ್ತು ಗುಡಿ ಹಾಕೋದು ಅಷ್ಟರಲ್ಲೇ ಐತೆ. ಇವರು ವರ್ಲ್ಡ್ ಕಪ್ ಗೆಲ್ಲೋದು, ಸೆಮಿಫೈನಲಿಗೆ ಬರೋದು ಅಷ್ಟರಲ್ಲೇ ಐತೆ. ನೋಡಿದ್ದೀವಿ ನಾವು ಬಾರಿ ಗ್ರೂಪ್ ಸ್ಟೇಜಲ್ಲಿ ಎಕ್ಸಿಟ್ ಕೊಡೋವಂಥ ಟೀಮ್ಗಳೆಲ್ಲ ಈ ಥರ ಎಲ್ಲ ದೌಲ್ಗಳು ತೋರಿಸ್ತಾರೆ ಅಂತ ಅಂದರೆ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಇದಿಷ್ಟ ಆದರೂ ಕ್ರಿಕೆಟಿಂಗ್ ಅಪ್ಡೇಟ್ಸು ಮಗ. ನಿಮ್ಗೆ ಈ ವಿಡಿಯೋ ಸ್ವಲ್ಪ ಇಷ್ಟ ಆಗಿತ್ತು ಅಂತಂದರೆ ನೀವು ಲೈಕ್ ಮಾಡಿ.